ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನವರಿ 2ರಂದು ಶುಕ್ರವಾರ 208ನೇ ಭೀಮಾ ಕೋರೆಂಗ ವಿಜಯೋತ್ಸವದ ಅಂಗವಾಗಿ ಬೃಹತ್ ರ್ಯಾಲಿ ಹಾಗೂ ಆಜಾದ್ ವೃತ್ತದಲ್ಲಿ ಅದ್ದೂರಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದು ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರಾದ ಹೊನ್ನೇಶ್ ಅವರು ತಿಳಿಸಿದರು. ಪತ್ರಿಕಾ ಮಿತ್ರರೇ, ಸುಮಾರು 6 ವರ್ಷಗಳಿಂದ ಚಿಕ್ಕಮಗಳೂರಲ್ಲಿ ಭೀಮಾ ಕೋರೆಂಗ ವಿಜಯೋತ್ಸವವನ್ನು ಆಚರಣೆ ಮಾಡ್ಕೊಂತ ಬರ್ತಾ ಇದ್ದೀವಿ. 4 ವರ್ಷದಿಂದ ಈ ವರ್ಷಕ್ಕೆ 4 ವರ್ಷ ಅದ್ದೂರಿಯಾದಂತಹ ಅಕ್ಕಪಕ್ಕದ ಜಿಲ್ಲೆಗಳು ತಿರುಗಿ ನೋಡುವಂತಹ ಒಂದು ಬೃಹತ್ತಾದ ಕಾರ್ಯಕ್ರಮವನ್ನು ಚಿಕ್ಕಮಗಳೂರಲ್ಲಿ ಮಾಡ್ತಾ ಇದ್ದೀವಿ. ಭೀಮ್ ಆರ್ಮಿ ಭಾರತ್ ಏಕತ್ ಮಿಷನ್ ವತಿಯಿಂದ 2ನೇ ತಾರೀಕು 1ನೇ ತಿಂಗಳಂದು ಒಂದು ಸೌಹಾರ್ದತ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ. ಭಾರತದ ಚರಿತ್ರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಧ್ಯಾಹ್ನ 3 ಗಂಟೆಗೆ ತೊಗರಿ ಹಂಕಲ್ ಸರ್ಕಲ್ನಿಂದ ಹೊರಟ ರ್ಯಾಲಿ ಐಜಿ ರಸ್ತೆ, ಆರ್ಜಿ ರಸ್ತೆ, ಹನುಮಂತಪ್ಪ ಸರ್ಕಲ್ ಮಾರ್ಗವಾಗಿ ಎಂಜೆ ರಸ್ತೆಯ ಮೂಲಕ ಕೋರೆಂಗ ವಿಜಯೋತ್ಸವ ಸ್ತಂಭ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರ ಹಾಗೂ ಡಿಜೆ ಮೆರವಣಿಗೆಯೊಂದಿಗೆ ಆಜಾದ್ ವೃತ್ತ ತಲುಪಲಿದ್ದು, ನಂತರ ಬಹಿರಂಗ ಸಭೆ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭೀಮ ಬಂಧುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಿ ಎಂದು ಕೋರಿದರು. ಅವತ್ತು ಏನು ಭೀಮಾ ಕೋರೆಂಗವು ಭೀಮಾ ನದಿ ತೀರದಲ್ಲಿ ಒಂದು ದೊಡ್ಡ ಯುದ್ಧ, 500 ಜನ ಸೈನಿಕರು ಸುಮಾರು 28,000 ಜನ ಪೇಶ್ವೆಗಳ ವಿರುದ್ಧ ಹೋರಾಟ ಮಾಡ್ತಾರೆ. ಆ ಹೋರಾಟದಲ್ಲಿ ನಮ್ಮ 500 ಜನದಲ್ಲಿ 21 ಜನ ಸೈನಿಕರು ಕೂಡ ಸಿದ್ದನಾಯಕನ ಸೇರಿಸಿ ಮೃತಪಡ್ತಾರೆ ಸ್ನೇಹಿತರೆ. ಹಾಗಾಗಿ ಆ ಮಹರು ಅದೇನು ಅಲ್ಲಿ ಸ್ತಂಭ ಇದೆ ಅದು ಮುಚ್ಚವಾಗಿರುತ್ತೆ. ಅಂಬೇಡ್ಕರ್ ಅವರು ಅದನ್ನ ಅಧ್ಯಯನ ಮಾಡಿದಾಗ ಇಂಥ ಜಾಗದಲ್ಲಿ ಒಂದಿಷ್ಟು ಅಲ್ಲಿ ಕಳೆಗಳೆಲ್ಲ ಬೆಳೆದಿರ್ತವೆ. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅಲ್ಲಿ ಕೆದಕಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಇತಿಹಾಸ ಚರಿತ್ರೆ ಆಗಿರುತ್ತೆ ಸ್ನೇಹಿತರೆ. ಅದೇ ಒಂದು ಕಾರ್ಯಕ್ರಮನ ಚಿಕ್ಕಮಗಳೂರಲ್ಲಿ ಸುಮಾರು 6-7 ವರ್ಷಗಳಿಂದ ನಾವು ಅದ್ದೂರಿಯಾದಂಥ ಕಾರ್ಯಕ್ರಮವನ್ನು ನಡೆಸ್ಕೊ ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮ ಸ್ವಾಭಿಮಾನ ಮತ್ತು ಸೌಹಾರ್ದತೆ ಇದ್ದಂಥ ಕಾರ್ಯಕ್ರಮ ಆಗಿರುತ್ತದೆ. ಅಂದು ಬೆಳಿಗ್ಗೆ ಮಧ್ಯಾಹ್ನ 3 ಗಂಟೆಗೆ ತೊಗರಿ ಅಂಕಲ್ ಸರ್ಕಲ್ನಿಂದ ಒಂದು ಬೃಹತ್ತಾದಂತಹ ಸುಮಾರು 500ರಿಂದ 600 ಒಂದಿಷ್ಟು ವಾಹನಗಳು ಅವತ್ತು ರ್ಯಾಲಿಯಲ್ಲಿ ಭಾಗವಹಿಸ್ತವೆ. ಅಲ್ಲಿಂದ ಹನುಮಂತಪ್ಪ ಸರ್ಕಲ್ಗೆ ರ್ಯಾಲಿ ಎಂಡಾಗಿ ಅಲ್ಲಿಂದ ಒಂದು ಮೆರವಣಿಗೆ ಇರುತ್ತೆ. ಬಾಬಾ ಸಾಹೇಬರು ಸ್ತಂಭ ಮತ್ತು ಬಾಬಾ ಸಾಹೇಬ್ ಭಾವಚಿತ್ರಗಳೊಂದಿಗೆ MG ರೋಡಲ್ಲಿ ಮೆರವಣಿಗೆ ಹೊಡ್ತೀವಿ. ಅದರಲ್ಲಿ ಆಜಾದ್ ಪಾರ್ಕಿಗೆ ಮೆರವಣಿಗೆ ಹಿಂಡಾಗಿ ಅಲ್ಲಿ ರಾಜ್ ಚಿಂತನ್ ಅಂತ ಒಂದಿಷ್ಟು ಉಪನ್ಯಾಸ ನೀಡ್ತಾ ಇರ್ತೈತೆ. ಈ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರಿನ ಸ್ವಾಭಿಮಾನಿಗಳು, ಒಂದಿಷ್ಟು ಭೀಮ್ ಆರ್ಮಿ ಅಭಿಮಾನಿಗಳು, ಅಂಬೇಡ್ಕರ್ ಅಭಿಮಾನಿಗಳು, ಸಿದ್ದನಾಯಕನ ಅಭಿಮಾನಿಗಳು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ನಮಗೆ ಸಹಕಾರ ನೀಡಿ ಒಂದಿಷ್ಟು ವಿಜಯೋತ್ಸವವನ್ನು ಅದ್ದೂರಿಯಾದಂಥ ವಿಜಯೋತ್ಸವವನ್ನು ವಿಜೃಂಭಣೆಯಿಂದ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಈಗ ನೂತನವಾಗಿ ಅಧ್ಯಕ್ಷರಾಗಿರುವ ಹೊನ್ನೇಶ್ ಅವರ ಅಧ್ಯಕ್ಷತೆಯಲ್ಲಿ ಅತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಎಲ್ಲ ಜಿಲ್ಲಾ ನಗರ ಘಟಕಗಳು ಹಾಗೂ ತಾಲೂಕಿನ ಹೋಬಳಿ ಘಟಕಗಳು ಇದಕ್ಕೆ ಬೆಂಬಲ ಸೂಚಿಸಿದೆ ಸರ್. ಸುದ್ದಿಗೋಷ್ಠಿಯಲ್ಲಿ ರಮೇಶ್, ಯಶವಂತ್, ಹರೀಶ್, ಸುಧೀರ್, ಲೋಕೇಶ್ ಉಪಸ್ಥಿತರಿದ್ದರು.